ಗಲ್ಲಿ ಗಲ್ಲಿಲೂ ಸದ್ಯಕ್ಕೆ ಗಿಲ್ಲಿಯ ಗೆಲುವಿನ ಮಾತು ಜೋರಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಏನಂತಂದರೆ ಡಮಾಲ್ ಡಮಾಲ್ ಡಕ್ಕ ಗಿಲ್ಲಿ ಗೆಲ್ಲೋದು ಪಕ್ಕ ಅನ್ನುವಂಥದ್ದು ಅವರ ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಪ್ರಮುಖವಾಗಿ ಏನಂತಂದರೆ ಬೆಳ್ಳಂದೂರಿನ ಒಂದು ಆಟೋ ಸ್ಟ್ಯಾಂಡ್ನಲ್ಲಿ ಸಾಕಷ್ಟು ಸಂಖ್ಯೆ ಅವರ ಅಪ್ಪಟ ಅಭಿಮಾನಿಗಳು ಅಂದರೆ ಕಾಯನ್ನು ಒಡೆದು ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅವರ ಪೋಸ್ಟ್ಗಳನ್ನು ಹಿಡಿದು ಏನಂತಂದರೆ ಗಿಲ್ಲಿಗೆ ವೋಟ್ ಮಾಡಿ ಗಿಲ್ಲಿನ ಗೆಲ್ಲಿಸಿ ಅನ್ನುವಂಥ ರೀತಿಯಲ್ಲಿರುವಂಥದ್ದು ಒಂದು ಕಡೆ. ಆದರೆ ಅವರ ದೊಡ್ಡದಾಗಿರ್ತಕ್ಕಂಥ ಪೋಸ್ಟನ್ನು ಈಗಲೇ ಒಂದಿಷ್ಟು ಸ್ಟಾರ್ ನಟರ ಫೋಟೋ ಜೊತೆಗೆ ಅಂದರೆ ಸುದೀಪ್ ಅವರು, ದರ್ಶನ್ ಅವರು, ಹಾಗೆ ಅಪ್ಪು ಅವರು ಪೋಸ್ಟರ್ ಇರ್ತಕ್ಕಂಥ ಒಂದು ಗಿಲ್ಲಿಯ ಫೋಟೋವನ್ನು ಹಾಕಿ ಸಂಭ್ರಮಿಸ್ತಾ ಇರ್ತಕ್ಕಂಥ ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಇಲ್ಲಿ ಸಂಭ್ರಮದಲ್ಲಿದ್ದಾರೆ. ಈಗಲಾಗಲೇ ಒಂದು ರೀತಿ ಗೆದ್ದಿರುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಪ್ರಮುಖವಾಗಿ ಗಿಲ್ಲಿ ಅಂದರೆ ಎಷ್ಟು ಇಷ್ಟ, ಹೇಗೆ ಇಷ್ಟ ಆಗ್ತಾರೆ ಎಲ್ಲ ಆಟೋ ಚಾಲಕರು ಇವತ್ತು ಸಂಭ್ರಮಿಸ್ತಾ ಇದ್ದಾರೆ, ಏನು ಹೇಳ್ತೀರಿ ಅಂತ? ಫಸ್ಟು ನಮ್ಮ ಕನ್ನಡ ಜನತೆಗೆ ನಮಸ್ಕಾರ. ಗಿಲ್ಲಿ ಅಂದರೆ ಹಳ್ಳಿಯ ಪ್ರತಿಮೆಗೆ ಬರೀ ಮಾತಲ್ಲಿ ಪ್ರತಿಮೆ ಅನ್ನಬಾರ್ದು. ಅವನಿಗೆಲ್ಲ ಕನ್ನಡದ ಜನತೆ, ಉತ್ತರ ಕನ್ನಡದ ಜನತೆಗಳು ಫಸ್ಟು ವೋಟ್ ಮಾಡಿ ಅವನ ಜಯಶೀಲನಾಗಿ ಮಾಡಬೇಕು. ಯಾರೋ ಹೇಳ್ತಾರೆ ಅಂತ ನಾವು ಎತ್ತಗೋ ಮನ್ಸು ಮಾಡಬಾರ್ದು. ಕನ್ನಡ ಹೋರಾಟಗಾತಿ ಅಂತ ಅಶ್ವಿನಿ ಗೌಡ ಅವರು ಕನ್ನಡನೇ ಇಂಗ್ಲೀಷ್ ಬಳಸ್ತಾ ಇಲ್ಲ. ಅವರು ಕನ್ನಡ ಬಳಸ್ತಾರೆ, ಬರೀ ಇಂಗ್ಲೀಷ್ನೇ ಬಳಸ್ತಾವ್ರೆ. ಅವ್ರಿಗೆ ನಾವು ಧಿಕ್ಕಾರಕ್ಕೆ ಹೋಗ್ಬೇಕಾಯ್ತದೆ. ಯಾಕೆ ಹೇಳಿ, ನಾವು ಕನ್ನಡದಲ್ಲಿ ಹೋರಾಟ ಅಂದ್ಬಿಟ್ಟು ಕನ್ನಡ ನ್ಯಾಯ ಹಿಡಿತೀನಿ, ಹೆಣ್ಮಕ್ಳ ಪರವಾಗಿ ನಿಂತ್ಕೊತೀನಿ ಅಂತಾಳೆ. ಹೆಣ್ಮಕ್ಳನ್ನ ಈನಾಡಿಸ್ತಾಳೆ. ಅದ್ರ ದೇಶದಿಂದ ನಮ್ಮ ಗಿಲ್ಲಿಗೆ ಹಳ್ಳಿ ಪ್ರತಿಮೆ, ಗಿಲ್ಲಿ ನಟ, ಅವನಿಗೆ ವೋಟ್ ಮಾಡಿ ದಯವಿಟ್ಟು ನಮ್ಮ ಕನ್ನಡದ ಜನತೆ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಮಾತಲ್ಲೆಲ್ಲ ಇದು ಮಾತನಾಡ್ದು ವೋಟ್ ಮಾಡಿ.